ಮಹಾದೇವಿ ಮಹಾದೇವಿ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಗಂಡನ್ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಮಗ ನೀನೇನೋ ಇಲ್ಲಿ? ಇನ್ನೇನೇನೋ ಇಲ್ಲಿ ಅಂದ್ರೆ ನಮ್ ಬರ್ತಿರೋದೇ ಇವಾಗ ಕಣೋ. ಅಲ್ಲಿರೋದು ಯಾರು? ಅಲ್ಲಿರೋದು ಎಲ್ಲಿ? ಬಂಗಾರಿ ಹತ್ರ ಕಣೋ. ಏನು ಹೇಳ್ತಿದ್ಯಾ ದೇವರಾಜ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಓ ಬಾರೋ, ರೆಡಿ ಬೇಗ. ದೇಶಿಕರು ಹೇಳ್ದಾಗೆ ಇವನಿಗೆ ಗಾಳಿ ಸೋಂಕಾಗಿರೋದಕ್ಕೆ ಇವನು ಹೀಗೆ ಆಡ್ತಿರೋದು ಅನ್ಸತ್ತೆ. ಮೊದಲು ಇಲ್ಲಿಂದ ಇವನ್ನ ಕರ್ಕೊಂಡು ಹೋಗಬೇಕು. ಜಾಜಿ, ಜಾಜಿ, ಜಾಜಿ! ಕಾಲರುದ್ಧ ಸಿದ್ದೇಶ್ವರ ಕಡ್ಕೆ, ನನ್ನ ಹತ್ರನೇ ಆಟ ಆಡ್ತೀಯಾ? ಈ ಕುರೂಪಿ ಹತ್ರ ನಿನ್ನ ಆಟ ನಡೆಯಲ್ಲ. ಏನಿದ್ರು ಜಾಜಿ ರಕ್ತ ಕುಡಿಯೋದೆ. ಜಾಜಿ, ಜಾಜಿ!
ಇನ್ನು ನಿನ್ನ ಆಟ ಮುಗೀತು ಗುರುಪೇ. ಇಷ್ಟೊತ್ತು ನೀನು ಮುಂದೆ ಓಡಾಡ್ತಾ ಇದ್ದಿದ್ದು ನಿಜವಾದ ಜಾಜಿ ಅಲ್ಲ, ಖಡ್ಕಿ ಸೃಷ್ಟಿ ಮಾಡಿದ ಜಾಜಿ. ಕೊನೆಗೂ ನಮ್ಮ ಬಲೆಗೆ ಬಿಟ್ಬಿಟ್ಟೆ. ಮೋಸ, ಅನ್ಯಾಯ, ನೀವೆಲ್ಲ ನನ್ನ ಮೋಸ ಮಾಡ್ತಿದ್ದೀರಾ. ನೀನ್ ಮಾಡಿದ ಮೋಸ ಅಲ್ವಾ? ನೀನ್ ಮಾಡಿದ ಅನ್ಯಾಯ ಅಲ್ವಾ ಕುರುಪಿ? ನಿಮ್ಮನ್ನು ಯಾರು ಸುಮ್ಮನೆ ಬಿಡಲ್ಲ. ಈ ಮಂಡಲದೊಳಗೆ ನಿನ್ನ ಯಾವ ತಂತ್ರಗಳು ನಡೆಯೋದಿಲ್ಲ ಕುರುಪೇ. ಈ ಕ್ಷಣ ನಿನ್ನ ಅಂತ್ಯ ಖಚಿತ. ಈ ಒಂದು ನಿಂಬೆಹಣ್ಣು ಸಾಕು ನಿನ್ನನ್ನು ನಾಶ ಮಾಡೋದಕ್ಕೆ. ಖಡ್ಕಿ, ಕುರುಪಿಯಲ್ಲಿ ಮಂಡಲ ನೋಡು ವಿರೂಪಾಕ್ಷ. ನನ್ನ ತಪ್ಪುಗಳನ್ನ ಮನ್ನಿಸಿ ಕುರುಪಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ ಸೌಮ್ಯ ಸಾಗರ, ಇವ್ರು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ
ನಿಂತ್ಕೊಂಡು ಸಾರಿ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಹಾಂ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ದಿಗ್ಲಾಯ್ತಾದ್ರೂ ಪರವಾಗಿಲ್ಲ, ಜೊತೆಗೆ ಇರಬೇಕು. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ, ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗು.